ಹೆಲೋ ಡಿಯರ್ ಫ್ರೆಂಡ್ಸ್, ದಿನದಲ್ಲಿ ನಾವು ಆನ್ ಆನ್ ಆವ್ರೇಜ್ 50-80 ಸಲ ನಮ್ಮ ಮೊಬೈಲ್ನ ಅನ್ಲಾಕ್ ಮಾಡ್ತಾ ಇರ್ತೀವಿ, ಮುಟ್ತಾ ಇರ್ತೀವಿ, ಹೌದಾ? ಸೊ ಇತ್ತೀಚೆಗೆ ಮೊಬೈಲ್ ಅನ್ನೋದು ನಮ್ಮ ಜೀವನದ ಒಂದು ಇಂಪಾರ್ಟೆಂಟ್ ಪಾರ್ಟ್, ಅವಿಭಾಜ್ಯ ಅಂಗನೇ ಆಗೋಗ್ಬಿಟ್ಟಿದೆ. ಮೊಬೈಲ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಸೊ ಆದರೆ ಹೆಂಗೂ ದಿನದಲ್ಲಿ 50-80 ಸಲ ಅನಿವಾರ್ಯ ಕಾರಣಗಳಿಂದ ನಮ್ಮ ಮೊಬೈಲ್ನ ಮುಟ್ತೀವಿ ನಾವು, ಆಯ್ತಪ್ಪ. ಸೊ ಇದೇ ಸಮಯವನ್ನು ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡಿದರೆ ಹೆಂಗಿರುತ್ತೆ? ಸೊ ಏನಿಲ್ಲ, ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬರೀ ಒಂದು 3 ಸೆಕೆಂಡಲ್ಲಿ ನೀವು ಈ ಒಂದು ಸಿಂಪಲ್ ಟೆಕ್ನಿಕ್ನ ಮಾಡಿದ್ರಿ ಅಂತ ಅಂದರೆ ಅಮೇಝಿಂಗ್ ಲೈಫ್ನ ನೀವೇ ಕ್ರಿಯೇಟ್ ಮಾಡ್ಬೋದು. ಮ್ಯಾನಿಫೆಸ್ಟೇಷನ್, ನಿಮ್ಮ ಕನಸುಗಳನ್ನು ನೀವೇ ಅಟ್ರ್ಯಾಕ್ಟ್ ಮಾಡ್ಬೋದು. ಅರೆ ಸಂಜನಾ, 3 ಸೆಕೆಂಡಲ್ಲಿ ಏನು ಮ್ಯಾಜಿಕ್ ಆಗೋಗ್ಬಿಡತ್ತಾ? ಇವತ್ತಿನ ವಿಡಿಯೋ ಎಂಡ್ ತನಕ ನೋಡಿ, ಇದು ಮ್ಯಾಜಿಕಾ ಅಥವಾ ಪ್ಯೂರ್ ಲಾಜಿಕಾ ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಾಮಾನ್ಯವಾಗಿ ನಾವು ದಿನದಲ್ಲಿ ಬೋರ್ ಆದಾಗ ಅಥವಾ ಖಾಲಿ ಕೂತಿದಾಗ ಏನು ಮಾಡ್ತೀವಿ, ಒಂದು ಕ್ಷಣ ಆಟೋ ಪೈಲಟ್ ಮೋಡಲ್ಲ, ಆಟೋಮ್ಯಾಟಿಕಲಿ ನಮ್ಮ ಮೊಬೈಲ್ನ ಗ್ರ್ಯಾಬ್ ಮಾಡ್ತೀವಿ, ಅನ್ಲಾಕ್ ಮಾಡ್ತೀವಿ. ಸೊ ಅನ್ಲಾಕ್ ಮಾಡ್ತಾ ಇದ್ದಂಗೆ ತರಹೇವಾರಿ ಡಿಫ್ರೆಂಟ್ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಅದು ಶಾಪಿಂಗಿಂದು ಅಥವಾ ಎನಿ ನೋಟಿಫಿಕೇಶನ್, ಎನಿ ಕೈಂಡ್ ಆಫ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತೀರಿ. ಅವಾಗ ಬೇರೆಯವರ ಪರ್ಫೆಕ್ಟ್ ಲೈಫ್ ನೋಡಿದಾಗ ನಿಮ್ಗೊಂದು ರೀತಿ ಇನ್ಸೆಕ್ಯೂರಿಟಿ ಕಾಡುತ್ತೆ. ಆ್ಯಂಡ್ ಆಲ್ಸೋ ನೆಗೆಟಿವ್ ನ್ಯೂಸ್ ಇರ್ಬೋದು. ಇವನ್ನೆಲ್ಲ ನೋಡ್ತಾ ನಿಮಗೆ ಒಂದು ರೀತಿ ಮನಸ್ಸಿನಲ್ಲಿ ಲ್ಯಾಕ್ ಅಥವಾ ಕೊರತೆಯ ಭಾವನೆ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಾ? ಒಂದು ಕ್ಷಣ ಮೊಬೈಲ್ ನೋಡಿದಾಗ ಖುಷಿ ಆಗುತ್ತೆ, ಇನ್ನು ನೆಕ್ಸ್ಟ್ ಟೈಮ್ ನೀವು ಮೊಬೈಲ್ ನೋಡಿದಾಗ ಬೇಜಾರಾಗುತ್ತೆ, ಇನ್ನೊಂದು ಟೈಮ್ ನೀವು ಕಂಪೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ದಿನದಲ್ಲಿ ಎಷ್ಟು ಸಲ ನೀವು ಮೊಬೈಲ್ ನೋಡ್ತೀರಿ? 50 ಸಲ. ಒಂದು ಅಪಾಯಕಾರಿ ಭಾವನೆ ನಮ್ಮೆಲ್ಲರಲ್ಲೂ ಕಾಡುತ್ತೆ, ಗೊತ್ತಾ? ಸೊ ಏನಂತ ಅಂದರೆ, ಜಗತ್ತಲ್ಲಿರೋರು ಎಲ್ಲರೂ ಖುಷಿಯಾಗಿದ್ದಾರೆ ನನ್ನೊಬ್ಬನನ್ನು ಬಿಟ್ಟು ಅಥವಾ ನನ್ನೊಬ್ಬಳನ್ನ ಬಿಟ್ಟು, ಓಕೆನಾ? ಸೊ ನನ್ನನ್ನು ಬಿಟ್ಟು ಜಗತ್ತಲ್ಲಿರೋರು ಎಲ್ಲರೂ ಖುಷಿಯಾಗಿದ್ದಾರೆ, ನನ್ನನ್ನು ಬಿಟ್ಟು ಜಗತ್ತಲ್ಲಿರೋರು ಎಲ್ಲರೂ ಶ್ರೀಮಂತರೇ, ಸೊ ನನ್ನನ್ನು ಬಿಟ್ಟು ಜಗತ್ತಲ್ಲಿರೋರು ಎಲ್ಲರೂ ಕೂಡ ಸಕ್ಸಸ್ಫುಲ್ ವ್ಯಕ್ತಿಗಳು ಅಂತ ಒಂದು ರೀತಿ ನಿಮ್ಮನ್ನು ನೀವು ಲೆಫ್ಟ್ ಬಿಹೈಂಡ್ ಅಥವಾ ಹಿಂದುಳಿದ್ಬಿಟ್ಟಿದ್ದೀನೇನೋ ಅನ್ನೋ ಭಾವನೆ ನಿಮಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸರಿನಾ? ಇವೆಲ್ಲ ತರಹೇವಾರಿ ಆಲೋಚನೆ, ಇಮೋಷನ್ಸ್ ಫ್ಯಾಕ್ಟ್ರಿನೇ ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಒಬ್ಬರು ಸುಮ್ಮನೆ ಅಬ್ಸರ್ವ್ ಮಾಡ್ತಿರ್ತಾರೆ, ಯಾರು ಗೊತ್ತಾ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇಲ್ಲ, ಏನು, ಯಾಕೆ, ಸೊ ಈ ಥರ ವಾಪಸ್ ಕ್ವೆಶನ್ ಕೇಳಿ ಬರಲ್ಲ. ಅದಕ್ಕೆ ನೀವೇನೇನು ಫೀಲ್ ಮಾಡ್ತೀರಿ ಅದನ್ನೇ ನಿಜ ಅಂದ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಕ್ಚುಲಿ ನಿಮ್ಮ ಬಾಡಿಗೂ ಗೊತ್ತಿಲ್ಲ ನೀವು ಕಲ್ಪನೆಯಲ್ಲಿ ಸಫರ್ ಆಗ್ತಾ ಇದ್ರೋ, ನೋವು ಪಡ್ತಾ ಇದ್ರೋ, ಇನ್ ರಿಯಾಲಿಟಿ ಸಫರ್. ಪ್ರತಿ ಕ್ಷಣ ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಲಿಕ್ಕೆ ಮೊಬೈಲ್ನಲ್ಲಿ ಬರೋ ನೋಟಿಫಿಕೇಷನ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸ್ಕ್ರಾಲ್ ಮಾಡುವಂಥ ಪೇಜಸ್ ಆಗಿದ್ರೆ ಎಷ್ಟು ಸಲ, ದಿನದಲ್ಲಿ 50 ಸಲ ನೋಡ್ತಾ ಇದ್ದರೆ 50 ಸಲ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಆ ಟ್ರಿಗರ್ ರೀಚ್ ಆಗುತ್ತೆ, ಹೌದಾ? ನಂಗೆ ಈಗ ಹೇಳಿ, ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ? ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು? ನೀವೇನು ಕೇಳ್ತೀರಾ ಅದು ನಿಮಗೆ ಸಿಗಲ್ಲ, ಬದಲಾಗಿ ನೀವೇನು ಆಗಿರ್ತೀರ, ಕಂಟಿನ್ಯೂಸ್ಲಿ ನೀವೇನು ಫೀಲ್ ಮಾಡ್ತೀರಾ ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ, ಸೊ ಅದನ್ನೇ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ, ಅದೇ ನಿಮ್ಮ ಫ್ರೀಕ್ವೆನ್ಸಿ ಆಗ್ತಾ ಹೋಗುತ್ತೆ, ಹೌದಾ? ಮೊಬೈಲ್ ಯೂಸೇಜ್ ನಮ್ಮ ಕೈಯಲ್ಲಿಲ್ಲ, ಅದರಲ್ಲಿ ಬರುವಂಥ ನೋಟಿಫಿಕೇಷನ್ ಅಥವಾ ಈಗ ಸೋಷಿಯಲ್ ಮೀಡಿಯಾ ಓಪನ್ ಆದ ತಕ್ಷಣ ಏನೆಲ್ಲ ನಿಮ್ಮ ಕಣ್ಮುಂದೆ ಬರುತ್ತೆ ಅದು ನಿಮ್ಮ ಕೈಯಲ್ಲಿಲ್ಲ. ಆ್ಯಂಡ್ ಕಂಪ್ಲೀಟ್ಲಿ ಇದನ್ನು ಅವಾಯ್ಡ್ ಮಾಡೋ ಹಂಗಿಲ್ಲ. ಆದರೆ ಒಂದು ನಿಮ್ಮ ಕೈಯಲ್ಲಿದೆ, ಏನು? ಮೊಬೈಲ್ನ ಬಳಕೆಯನ್ನು ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಯೂಸ್ ಮಾಡುವಂಥದ್ದು. ಕೇವಲ 3 ಸೆಕೆಂಡ್ ಸಾಕು. 3 ಸೆಕೆಂಡಲ್ಲಿ ನೀವು ಈ ಮ್ಯಾಜಿಕ್ನ ಪ್ರಾಕ್ಟೀಸ್ ಮಾಡ್ಬೋದು. ಕೇವಲ 3 ಸೆಕೆಂಡ್ ಪ್ರಾಕ್ಟೀಸಿಂದ ಹೆಂಗೆ ಲೈಫ್ ಚೇಂಜ್ ಆಗ್ಲಿಕ್ಕೆ ಸಾಧ್ಯ? ಇದೊಂದು ರೀತಿ ಕತೆ ಥರ ಅನಿಸ್ತಾ ಇರ್ಬೋದಲ್ವಾ? ಸೊ ಇದ್ರ ಹಿಂದೆ ಒಂದು ಸೈನ್ಸ್ ಇದೆ, ಅದೇ ಸಬ್ಕಾನ್ಷಿಯಸ್ ಪ್ರೈಮಿಂಗ್ ಅಂತ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅಥವಾ ನಿಮ್ಮ ಬ್ರೈನ್ಗೆ ರೆಪಿಟೇಷನ್ ಅಂತ ಅಂದರೆ ಇಷ್ಟ. ಸೊ ರಿಪೀಟೆಡ್ಲಿ ನೀವು ಯಾವುದೇ ಒಂದು ಮೆಸೇಜ್ನ ನಿಮ್ಮ ಬ್ರೈನ್ಗೆ ಕಳಿಸ್ತಾ ಇದ್ದರೆ, ಅಫರ್ಮೇಷನ್ ರೂಪದಲ್ಲಿರ್ಬೋದು ಅಥವಾ ವಿಜುವಲೈಸೇಷನ್ ರೂಪದಲ್ಲಿರ್ಬೋದು, ಸೊ ನೀವು ಕಳಿಸ್ತಾ ಇದ್ದರೆ ನಿಮ್ಮ ಬ್ರೈನ್ ಅಥವಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಜ ಅಂತ ನಂಬಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಜ ಅಂತ ನಂಬಿ ಅದರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಎನರ್ಜಿ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂಥ ವಿಷಯಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡಿ ಈಸಿ ಮ್ಯಾನಿಫೆಸ್ಟ್ ಮಾಡೋ ಥರ ಆಗುತ್ತೆ. ಇಷ್ಟೋ ತನಕ ನಾವು ಈ ಒಂದು ಟೆಕ್ನಿಕ್ನ ಹಿಂದಿರುವಂಥ ಸೈನ್ಸ್ನ ತಿಳ್ಕೊಂಡ್ವಿ. ಇಷ್ಟೊತ್ತು ನಾನು ನಿಮಗೆ ಯಾಕೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದು ಅಂತ ಅಂದರೆ, ಇದ್ರ ಹಿಂದಿರೋ ಸತ್ಯ ಗೊತ್ತಿಲ್ಲದೆ ನೀವು ಯಾವುದೇ ಒಂದು ಟೆಕ್ನಿಕ್ನ ಮಾಡ್ಲಿಕ್ಕೆ ಹೋದರೆ ನಿಮ್ಮ ಬ್ರೈನ್ ತಡೆ ಹಿಡಿಯುತ್ತೆ. ನಿಮ್ಮ ಲಾಜಿಕಲ್ ಮೈಂಡ್ ಇದು ವೇಸ್ಟ್ ಆಫ್ ಟೈಮ್, ಬಿಟ್ಬಿಡು ಅನ್ಸುತ್ತೆ. ಈಗ ಅಫ್ಕೋರ್ಸ್ ನಿಮ್ಮ ಲಾಜಿಕಲ್ ಮೈಂಡ್ ಅಥವಾ ಸ್ವಲ್ಪ ಸ್ಯಾಟಿಸ್ಫೈ ಆಗಿದೆ, ಓಕೆ ಇದ್ರ ಹಿಂದಿರೋ ಸೈನ್ಸ್ ನನಗೆ ಗೊತ್ತಾಯಿತು ಅಂತ. ಈಗ ನಾವು ಯು ಆರ್ ರೆಡಿ ಟು ಅಪ್ಲೈ ದಿಸ್ ಟೆಕ್ನಿಕ್.
ಸೊ ಈಗ ಹಂಗಂದ್ರೆ ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ತಿಳ್ಕೊಳ್ಳೋಣ. ಸೊ ಒಂದು ಡಿಸ್ಕ್ಲೇಮರ್ ನಾನು ನಿಮ್ಗೆ ಹೇಳಲೇಬೇಕು, ನಿಮ್ಗೆ ಯಾವುದೋ ಕಾಲ್ ಬರ್ತಿದೆ ಅವಾಗ ನೀವು ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಬೇಡಿ, ಓಕೆನಾ. ಸೊ ಕಾಲ್ ಬರ್ತಿದ್ದಾಗ ಅಫ್ಕೋರ್ಸ್ ರಿಸೀವ್ ಮಾಡಿ ಮಾತಾಡಿ ಕ್ಲೋಸ್ ಮಾಡಿ ಅಷ್ಟೇ ಬಿಟ್ರೆ, ಸೊ ಕಾಲ್ ಬರೋ ಟೈಮಿಗೆ ಯೂಸ್ ಮಾಡ್ಬಿಟ್ಟು ರೆಸ್ಟ್ ಆಫ್ ದ ಟೈಮ್. ಸ್ಟೆಪ್ 1 ಏನು ಅಂತ ಅಂದರೆ, ಆಬ್ವಿಯಸ್ಲಿ ನಿಮ್ಮ ಹತ್ರ ಮೊಬೈಲ್ ಇರುತ್ತೆ, ಹೌದಾ? ಯಾಕೋ ಈಗ ಮೊಬೈಲ್ ನೋಡಬೇಕು ಅನ್ನಿಸ್ತಾ ಇದೆ, ಬೋರ್ ಆಗ್ತಾ ಇದೆ. ಸೊ ಮೊಬೈಲ್ನ ನೀವು ಹಿಡ್ಕೊಂಡು ಸ್ಕ್ರೀನ್ನ ಟಚ್ ಮಾಡಿದ ತಕ್ಷಣ, ಲಿಟ್ರಲಿ ನಿಮ್ಮ ಹೆಬ್ಬೆರಳು ಏನಿದೆಯಲ್ಲ ಅದು ಈ ಸ್ಕ್ರೀನ್ನ ಟಚ್ ಆದ ತಕ್ಷಣ ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ತಾ ಇದ್ದಾರೆ. ಇಫ್ ನಿಮ್ಮ ಹತ್ರ ಈಗ ಮೊಬೈಲ್ ಇದ್ರೆ, ಸೊ ಇನ್ನೊಂದು ಮೊಬೈಲ್, ಈ ಮೊಬೈಲ್ ಅಲ್ಲ ಇನ್ನೊಂದು ಮೊಬೈಲ್ ಏನಾದ್ರು ಇದ್ರೆ ನೀವು ಅದನ್ನು ತೊಗೋಬೋದು, ಓಕೆನಾ. ಸೊ ತೊಗೊಂಡು ದ ಮೊಮೆಂಟ್ ಈ ಹೆಬ್ಬೆರಳು ನಿಮ್ಮ ಸ್ಕ್ರೀನ್ನ ಟಚ್ ಆಗ್ತಾ ಇದೆ, ಕಣ್ಣು ಮುಚ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೀದ್ ಇನ್ ಆ್ಯಂಡ್ ಬಾಯಿಂದ ಉಸಿರು ಬಿಡಿ, ಓಕೆನಾ. ಆ್ಯಕ್ಚುಲಿ ನೀವೇನು ಮಾಡ್ತಿದ್ದೀರಾ, ನಿಮ್ಮ ಎನರ್ಜಿಯನ್ನು ಸೆಂಟರ್ ಮಾಡ್ತಾ ಇದ್ದೀರಾ, ಓಕೆನಾ. ಫೋಕಸ್ಡ್ ಅಂತಲೂ ಹೇಳ್ಬೋದು, ಓಕೆ ಡನ್. ಇದಾದಮೇಲೆ ಏನು, ಕಣ್ಣು ಮುಚ್ಕೊಂಡೆ. ಈಗ ದೊಡ್ಡ ದೊಡ್ಡ ಸೆಂಟೆನ್ಸ್ ಹೇಳಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಮೊಬೈಲ್ನ ಟಚ್ ಮಾಡಿ ಸೊ ಉಸಿರನ್ನ ತೊಗೊಂಡು ಬಿಡೋ ಅಷ್ಟೊತ್ತಿಗೆ 1 ಸೆಕೆಂಡ್ ಪಾಸ್ ಆಗಿರುತ್ತೆ, ಉಳಿದಿರೋದು 2 ಸೆಕೆಂಡ್ ಮಾತ್ರ. ಈಗೇನು ಮಾಡ್ತಿದ್ದೀರಾ, ಕಣ್ಣು ಮುಚ್ಕೊಂಡಿದ್ದೀರಾ, ಕಣ್ಣು ಮುಚ್ಕೊಂಡು ವರ್ಡ್ ಪ್ಲಸ್ ಗ್ರ್ಯಾಟಿಟ್ಯೂಡ್, ಆಯಿತಾ. ಸೊ ಆ ವರ್ಡ್ ನಿಮ್ಮ ಕನಸಿಗೆ ಸಂಬಂಧಪಟ್ಟ ಒಂದು ವರ್ಡ್ ಪ್ಲಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಇದ್ದೀರಾ. ಅಂತ ಅಂದ್ರೇನು, ಫಾರ್ ಎಕ್ಸಾಂಪಲ್ ನೀವು ಒಂದು ಹೊಸ ಕಾರ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಿ ಅಂತ ಅಂದರೆ, ಉಸಿರನ್ನ ತೊಗೊಂಡು ಬಿಟ್ಟಾದಮೇಲೆ ಜಸ್ಟ್ ಕಾರ್, ಥ್ಯಾಂಕ್ ಯು ಯೂನಿವರ್ಸ್. ಹೊಸ ಮನೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ಮನೆ, ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಹೊಸ ರಿಲೇಷನ್ಶಿಪ್ ಮ್ಯಾನಿಫೆಸ್ಟ್ ಮಾಡಬೇಕು, ಲವ್, ಥ್ಯಾಂಕ್ ಯು ಯೂನಿವರ್ಸ್. ಮಾಡಬೇಕಾಗಿರೋದಷ್ಟೇ, ನಿಮ್ಮ ಕನಸಿಗೆ ಸಂಬಂಧಪಟ್ಟ ಒಂದು ವರ್ಡ್ ಪದವನ್ನು ಹೇಳಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮನಸ್ಸಿಂದ ಹೇಳ್ತಿದ್ರ, ಕಾಟಾಚಾರಕ್ಕಲ್ಲ ಬದಲಾಗಿ. ಕಾರ್ ಥ್ಯಾಂಕ್ ಯು ಯೂನಿವರ್ಸ್ ಅಲ್ಲ, ಫೀಲ್ ಇಟ್. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಎದುರಿಗೆ ಪ್ರಾಕ್ಟೀಸ್ ಮಾಡಿ ತೋರಿಸ್ತೀನಿ. ಈಗ ನನಗೆ ಮೊಬೈಲ್ ಮುಟ್ಬೇಕು ಅನ್ನಿಸ್ತಾ ಇದೆ, ಓಕೆನಾ. ಸರಿ, ನಾನು ಮೊಬೈಲ್ ತೊಗೊಂಡೆ. ಈಗ ಟಚ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ, ಟೇಕ್ ಅ ಡೀಪ್ ಬ್ರೀತ್ ಇನ್, ಬಾಯಿಂದ ಉಸಿರು ಬಿಡಿ. ಈಗ ಕಾರ್, ಥ್ಯಾಂಕ್ ಯು ಯೂನಿವರ್ಸ್. ಜಸ್ಟ್ ನೀವು ಮೊಬೈಲ್ನ ಆನ್ ಮಾಡ್ತಾ ಇದ್ದೀರಾ, ಓಕೆನಾ. ಈಗ ಒಳ್ಳೆ ಆರೋಗ್ಯ, ಮನಃಶಾಂತಿ ಮ್ಯಾನಿಫೆಸ್ಟ್ ಮಾಡಬೇಕು, ಅವಾಗ ಏನು ಮಾಡ್ತೀರಾ, ಸೊ ಟಚ್ ಮಾಡ್ತೀರಾ. ಸೊ ನಿಮಗೆ ಮೊಬೈಲ್ ಮುಟ್ಬೇಕು ಅನಿಸ್ತಾ ಇದೆ, ಟಚ್ ಮಾಡ್ತೀರಾ, ಬ್ರೀದ್ ಇನ್, ಆರೋಗ್ಯ, ಥ್ಯಾಂಕ್ ಯು ಯೂನಿವರ್ಸ್, ಮನಃಶಾಂತಿ, ಥ್ಯಾಂಕ್ ಯು ಯೂನಿವರ್ಸ್. ಇದನ್ನು ನಿಮಗೆ ಅವಕಾಶ ಇದ್ದರೆ ದೊಡ್ಡದಾಗಿ ಹೇಳ್ಬೋದು, ಇಲ್ಲ ತುಂಬ ಜನ ಇದ್ದಾರೆ ಸೊ ದೊಡ್ಡದಾಗಿ ಹೇಳಲಿಕ್ಕಾಗ್ತಿಲ್ಲ, ಮನಸ್ಸಿನಲ್ಲೂ ಹೇಳ್ಬೋದು. ಬಟ್ ಒನ್ ಥಿಂಗ್ ನೆನ್ಪಿಡಿ, ಮೆಕ್ಯಾನಿಕಲಿ ಹೇಳಬೇಡಿ, ಸ್ಲೋ ಆಗಿ ಮನಸ್ಸಿನಲ್ಲೇ ವಿತ್ ಜೆಂಟಲ್ ಸ್ಮೈಲ್ ಪ್ರೀತಿಯಿಂದ ಹೇಳಿ. ಮೆಕ್ಯಾನಿಕಲಿ ಹೇಳಿದ್ರೆ ಇದು ವರ್ಕ್ ಆಗಲ್ಲ, ಓಕೆನಾ. ಥ್ಯಾಂಕ್ ಯು ಯೂನಿವರ್ಸ್. ಸೊ ಈ ಥರ ಒಂದು ನಿಮಗೆ ಕನಸಿಗೆ ಸಂಬಂಧಪಟ್ಟ ಒಂದು ವರ್ಡ್, ದೊಡ್ಡ ದೊಡ್ಡ ಸೆಂಟೆನ್ಸ್ ಅಲ್ಲ, ಆ್ಯಫರ್ಮೇಷನ್ ಅಲ್ಲ, ಒಂದು ವರ್ಡ್ ಆ್ಯಂಡ್ ಆಮೇಲೇನು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಿದ್ರ, ಓಕೆನಾ. ಸರಿ, ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಲ್ವಾ. ಸೊ ಈಗ ಏನಂತ ಅಂದರೆ ನಿಮಗೆ ಇವಿಷ್ಟು ಗೊತ್ತಾಯಿತು. ಈಗ ಹಂಗಂದ್ರೆ 50 ಸಲ ನಾವು ಆನ್ ಆನ್ ಎವರೇಜ್ ಮೊಬೈಲ್ ಮುಟ್ತೀವಿ ಅಂತ ಅಂದರೆ 50 ಡಿಫ್ರೆಂಟ್ ಆಸೆಗಳನ್ನು ಮ್ಯಾನಿಫೆಸ್ಟೇಷನ್ನ ಚೂಸ್ ಮಾಡ್ಬೋದಾ, ಬೇಡ. ಓಕೆ, ಬ್ರೇನ್ ಲವ್ಸ್ ರೆಪಿಟೇಷನ್. ಒಂದು ದಿನಕ್ಕೆ ಒಂದು ಮ್ಯಾನಿಫೆಸ್ಟೇಷನ್ ಅಥವಾ ಒಂದು ಆಸೆಯನ್ನು ಪಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಈ ವಿಡಿಯೋ ಇವತ್ತು ನೋಡ್ತೀರಾ, ಹೌದಾ, ಇವತ್ತು ಇಡೀ ದಿನ ನಿಮಗೆ ಕಾರ್ ಮ್ಯಾನಿಫೆಸ್ಟ್ ಮಾಡ್ಬೇಕಂತಂದ್ರೆ ಎವ್ರಿ ಟೈಮ್ ಮೊಬೈಲ್ನ ಟಚ್ ಮಾಡ್ತಾರೆ, ಕಾರ್, ಥ್ಯಾಂಕ್ ಯು ಯೂನಿವರ್ಸ್, ಅಷ್ಟೇ, ಮುಗೀತು. ನೆಕ್ಸ್ಟ್ ಡೇ ನೀವು ರಿಲೇಶನ್ಶಿಪ್ಪಿಗೆ ಹೋಗ್ಬೋದು, ಅದ್ರ ನೆಕ್ಸ್ಟ್ ಡೇ ಮನಿ ವಿಷಯಕ್ಕೆ ಹೋಗ್ಬೋದು. ಸೊ ಒಂದೊಂದು ದಿನ, ಆಯಿತಾ, ಒಂದೊಂದು ದಿನ ನೀವೇನು ಮಾಡಿ ಒಂದೊಂದು ಡಿಸೈರಿಗೆ ಕೊಡಿ. ಇಟ್ ಈಸ್ ಮೋಸ್ಟ್ ಪವರ್ಫುಲ್. ಎಷ್ಟು ದಿವಸ ಮಾಡಬೇಕು, ನಮ್ಮ ಆಸೆಗಳಿಗೆ ಏನಾದ್ರು ಕೊನೆ ಇದೆಯಾ, ಇಲ್ಲ. ಸೊ ಇದನ್ನು ಪ್ರತಿ ದಿವಸ ಮಾಡಿ, ಎವ್ರಿ ಟೈಮ್ ನೀವು ಮೊಬೈಲ್ ಮುಟ್ಬೇಕಾದ್ರೆ ಮಾಡಿ. ಆಯ್ತಪ್ಪ, ಒಂದು ನನ್ನ ಲೈಫಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ ಅಂತ ಟ್ರ್ಯಾಕ್ ಮಾಡಲಿಕ್ಕೆ ಎಷ್ಟು ದಿವಸ ಮಾಡಲಿ, 7 days ಮಾಡಿ ನೋಡಿ, 7 days ಮಾಡಿ ನೋಡಿ, ದೆನ್ ಟೆಲ್ ಮಿ, ಓಕೆನಾ. ಸೊ 7 days ಮಾಡಿ, 21 days ಮಾಡಿ, ಐ ವುಡ್ ಸೇ ಲೈಫ್ ಟೈಮ್ ಮಾಡಿ. ಸೊ ಒಳ್ಳೆಯದು, ಓಕೆನಾ. ಯಾವಾಗಲೂ ನೀವು ಇನ್ನು ಮುಂದೆ ರ್ಯಾಂಡಮ್ ಆಗಿ ಮೊಬೈಲ್ ಮುಟ್ಟಲ್ಲ. ಮೊಬೈಲ್ ಮುಟ್ಟೋಗಿಂತ ಮುಂಚೆನೇ ಯು ಆರ್ ಸೆಂಟ್ರಿಂಗ್ ಯುವರ್ ಎನರ್ಜಿ, ರೈಟ್ ಡೈರೆಕ್ಷನ್ ಕೊಡ್ತಿದ್ದೀರಿ ನೀವು. ಈ ಒಂದು ಪರ್ಟಿಕ್ಯುಲರ್ ಟೆಕ್ನಿಕ್ ಯಾರೆಲ್ಲ ಯೂಸ್ ಮಾಡ್ತೀರಾ, ನಿಮ್ಮಲ್ಲಿ ಒಂದು ಮ್ಯಾಜಿಕ್ ಆಗ್ತಾ ಹೋಗುತ್ತೆ. ಆ ಮ್ಯಾಜಿಕ್ ನೀವೇ ಅಬ್ಸರ್ವ್ ಮಾಡ್ತೀರಾ. ಏನು ಗೊತ್ತಾ, ಎವ್ರಿ ಟೈಮ್ ಇಷ್ಟು ದಿವಸ ನೀವು ಮೊಬೈಲ್ ಮುಟ್ತಿದ್ರಿ ರ್ಯಾಂಡಮ್ ಆಗಿ, ನಿಮಗೆ ಏನು ಐಡಿಯಾನೇ ಇರ್ತಿರ್ಲಿಲ್ಲ, ಡೈರೆಕ್ಷನೇ ಕೊಡ್ತಿರ್ಲಿಲ್ಲ ನೀವು ನಿಮ್ಮ ಬ್ರೈನ್ಗೆ, ಸುಮ್ಮನೆ ಬೋರ್ ಆಗ್ತಿತ್ತು, ಸ್ಕ್ರಾಲ್ ಮಾಡ್ತಿದ್ರಿ ಅಷ್ಟೇ. ಈಗ ಏನಾಗುತ್ತೆ ಗೊತ್ತಾ, ನೀವು ಹಿಂಗೆ ಮಾಡಿ ನೀವು ಮೊಬೈಲ್ನ ಮುಟ್ತಾ ಇದ್ರ, ಅದು ಏನು ಸರಾಸರಿ 50 ಸಲ ನಾವು ಮೊಬೈಲ್ ಮುಟ್ತೀವಿ, 50 ಸಲನೂ ನೀವು ಹಿಂಗೆ ಡೈರೆಕ್ಷನ್ ಕೊಡ್ತಾ ಇದ್ರ. ನಮ್ಮ ಬ್ರೈನ್ ಒಳಗಡೆ RAS ಫಿಲ್ಟರ್ ಇದೆ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್.
ಪ್ರತಿ ಸಲ ಮೊಬೈಲ್ ಮುಟ್ಟೋಗಿಂತ ಮುಂಚೆ ಒಂದು ಸೀಕ್ರೆಟ್ ಮೆಸೇಜ್ನ ನಿಮ್ಮ ತಲೆ ಒಳಗಡೆ ಹಾಕ್ತೀರಾ ನೀವು. ಕಾರ್, ಥ್ಯಾಂಕ್ ಯು ಯೂನಿವರ್ಸ್, ಅಥವಾ ಪೀಸ್ ಆಫ್ ಮೈಂಡ್, ಥ್ಯಾಂಕ್ ಯು ಯೂನಿವರ್ಸ್. ಲಿಟ್ರಲಿ ನೀವು ಅಬ್ಸರ್ವ್ ಮಾಡಿ ಬೇಕಾದರೆ ನೀವು ಸೋಷಿಯಲ್ ಮೀಡಿಯಾಗೆ ಹೋಗ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರುತ್ತೆ ಏನು ಬರಲ್ಲ ನಿಮ್ಮ ಕೈಯಲ್ಲಿಲ್ಲ. ಆದರೆ ನೀವು ಈ ಎಕ್ಸಸೈಸ್ ಮಾಡಿ ಮಾಡಿ ನೀವು ಯಾವಾಗ ನಿಮ್ಮ ಮೊಬೈಲ್ನ ಮುಟ್ತೀರಾ, ನಿಮ್ಮ ಕಣ್ಣಿಗೆ ಕಾಣುವಂಥ ಇನ್ಫಾರ್ಮೇಷನ್ಸ್, ನಿಮ್ಮ ಕಿವಿಗೆ ಬೀಳುವಂಥ ಇನ್ಫಾರ್ಮೇಷನ್ಸ್ ಎಲ್ಲವೂ ಕೂಡ ನಿಮ್ಮ ಕನಸನ್ನು ನನಸು ಮಾಡಲು ಪೂರಕವಾದ ಸಪೋರ್ಟಿವ್ ಆದ ಇನ್ಫಾರ್ಮೇಷನ್ನೇ ನಿಮಗೆ ಬೀಳ್ತಾ ಹೋಗುತ್ತೆ. ಈಗ ನಿಮ್ಮ ಬ್ರೈನ್ಗೆ ಅಥವಾ ಸಬ್ಕಾನ್ಷಿಯಸ್ ಮೈಂಡ್ಗೆ ಪವರ್ಫುಲ್ ಆದ ಸಿಗ್ನಲ್ನ ಕೊಡುವಂಥ ಟೈಮ್. ಸೊ ಇಷ್ಟು ದಿವಸ ಮೊಬೈಲ್ನ ರ್ಯಾಂಡಮ್ ಆಗಿ ನೋಡ್ತಿದ್ರಿ, ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನ ಕನ್ಸ್ಯೂಮ್ ಮಾಡ್ತಿದ್ರಿ. ಆದರೆ ಈಗ ಪವರ್ ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿದೆ. ಪರಿಸ್ಥಿತಿ, ಸುತ್ತಮುತ್ತಲಿನ ವಾತಾವರಣ ಹೆಂಗೆ ಇರಲಿ, ಸೊ ಅದರಲ್ಲಿ ನನಗೆ ನನ್ನ ಮ್ಯಾನಿಫೆಸ್ಟೇಷನ್ಗೆ ಏನು ಬೇಕು ಆ ಪಾಸಿಟಿವ್ ವಿಷಯಗಳನ್ನೇ ನಾನು ಅಬ್ಸಾರ್ಬ್ ಮಾಡ್ತೀನಿ ಅನ್ನೋ ಸೂಕ್ಷ್ಮವಾದ ಪವರ್ಫುಲ್ ಸಂದೇಶವನ್ನು ನೀವು ಕಳಿಸ್ತಾ ಇದ್ದೀರಿ. ನಿಮಗೆ ಈಗ 3 ಆಪ್ಷನ್ ಇದೆ. ಪವರ್ಫುಲ್ 7 ಅಂತ ಬರೆದ್ರಿ, 7 ಡೇಸ್ ಪ್ರಾಕ್ಟೀಸ್ ಮಾಡ್ತೀರಿ. ಪವರ್ಫುಲ್ 21 ಅಂತ ಬರೆದ್ರೆ 21 ಡೇಸ್ ಫಾಲೋ ಮಾಡ್ತೀರಿ. ಅಥವಾ ಪವರ್ಫುಲ್ ಫಾರ್ ಎವರ್ ಅಂತ ಬರೀತೀರಿ, ಲೈಫ್ ಟೈಮ್ ಇದನ್ನ ಫಾಲೋ ಮಾಡ್ತೀರಿ. ಮ್ಯಾನಿಫೆಸ್ಟೇಷನ್ ನಿಮ್ಮ ಕಂಟ್ರೋಲ್ಗೆ ತಗೊಳ್ತೀರಿ. ಸೊ ಚಾಯ್ಸ್ ಇಸ್ ಯುವರ್ಸ್. ಈಗಲೇ ಟೈಪ್ ಮಾಡಿ ನಿಮ್ಮೆಲ್ಲರ ಕನಸುಗಳು ಆದಷ್ಟು ಬೇಗ ನನ್ಸಾಗ್ಲಿ ಅಂಡ್ ನಿಮ್ಮೆಲ್ಲರ ಸಕ್ಸಸ್ ಸ್ಟೋರೀಸ್ ಆದಷ್ಟು ಬೇಗ ನಂಗೆ ರೀಚ್ ಆಗೋ ಥರ ಆಗಲಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.